ಸೊ ಇವತ್ತೇನಪ್ಪ ಅಂತ ಹೇಳಿದ್ರೆ ಬನ್ನಿ ಕಡೆ ಹೇಳಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಸೊ ಇವತ್ತೇನಪ್ಪ ವ್ಲಾಗ್ ಅಂತ ಹೇಳಿದ್ರೆ ನಾನು ಇವತ್ತು ಕೋಲಾರಕ್ಕೆ ಬಂದಿದ್ದೀನಿ. ಅಂದರೆ ನಮ್ಮ ಅಮ್ಮ ಅವರ ಅಪ್ಪ ಮನೆ, ಅಪ್ಪ ಅಮ್ಮ ಇಬ್ಬರ ಮನೆಯೂ ಜಸ್ಟ್ ಕ್ಯಾಶುವಲ್ ಸಂಡೆ. ಹೇಗೆ ಏನು ಮಾಡ್ತೀವಿ ಅಂತೆಲ್ಲ ನೋಡಿ ಮೇಡಮ್. ಸೊ ಫಸ್ಟ್ ಇಂಟ್ರೋ ಇವ್ರ ಕಡೆಯಿಂದ ಕೊಡೋಣ. ಹಲೋ ಹಾಯ್. ಹಾಯ್ ಹೇಳಿ ಮೇಡಮ್, ಇಂಟ್ರೋ ಹೇಳಿ. ನನ್ನ ಹೆಸರು ಸುಮಾ, ನಾನು ಹೌಸ್ ವೈಫ್. ನನಗೆ ಇಬ್ಬರು ಬೇಬಿಸ್ ಇದ್ದಾರೆ. ಇಂಟರ್ವ್ಯೂ ಅಲ್ಲ, ರ್ಯಾಂಡಮ್ ಆಗಿ ಹೇಳಿ. ಅಡುಗೆ ಮಾಡ್ಕೊಂಡು ತಿನ್ಕೊಂಡಿರೋದಷ್ಟೇ. ಅಡುಗೆ ಮಾಡ್ಕೊಂಡು ತಿನ್ಕೊಂಡಿರೋದಷ್ಟೇ. ಆ್ಯಕ್ಚುಲಿ ಇವ್ರು ತುಂಬ ಸಖತ್ತಾಗಿ ಬಿರಿಯಾನಿ ಮಾಡ್ತಾರೆ. ಅದಕ್ಕೆ ಸರಿ ಬಿರಿಯಾನಿ ಮಾಡಿಸ್ಕೊಂಡು ತಿನ್ನೋಣ ಅಂತಲೇ ಬಂದಿದ್ದು. ಮೇನ್ ರೀಸನ್ ಒಂದು, ಇನ್ನೊಂದು ರೀಸನ್ ಇದೆ, ಆಮೇಲೆ ಹೇಳ್ತೀನಿ, ಹೇಳಲ್ಲ. ಸೊ ಇವ್ರಿಗೆ ಬಿರಿಯಾನಿ ಮಾಡ್ತಿದ್ದಾರೆ. ಹಂಗೆ ಹಾಕೋದಾ ಬಿರಿಯಾನಿ ರೆಸಿಪಿ ತೋರಿಸ್ತೀರಾ? ನೆಕ್ಸ್ಟ್ ಟೈಮ್ ತೋರಿಸ್ತಾರಂತೆ. ನೆಕ್ಸ್ಟ್ ಟೈಮ್ ಬರಬೇಕಂದ್ರೆ ಇನ್ನೊಂದು 2 ವರ್ಷ ಬಿಟ್ಕೊಂಡು ಬರಬೇಕು. ಮತ್ತೆ ಈಗ ಅನ್ಸುತ್ತೆ ರ್ಯಾಂಡಮ್ ಕ್ಲಿಪ್ಸ್ ಹಾಕ್ತೀನಿ ಬಿರಿಯಾನಿ. ಓಕೆ, ಇವರು ತೇಜಸ್ವಿನಿ ಅಂತ. ಓಕೆ, ತೇಜಶ್ರೀ ಅಂತ ಅತ್ತೆಯವರ ಮಗಳು. ಅತ್ತೆ ಮಗಳು. ನನಗೆ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಸಿಸ್ಟರು, ನನ್ನ ಸೊಸೆ. ನೀನು ಅಂತ ಯಾರು ನಂಬೋದೇ ಇಲ್ಲ. ಸೊಸೆ ಅಂದರೆ ಯಾಕೆ ಹಂಗಿರ್ತೀವಿ, ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಬಾಂಡಿಂಗ್. ಅತ್ತೆ ಸೊಸೆ ಬಾಂಡಿಂಗ್ ಇಲ್ಲ, ಫ್ರೆಂಡ್ಸ್ ಆ ಥರ ಬಾಂಡಿಂಗ್ ಇದೆ. ನೋ ತೆಲುಗು, ಓನ್ಲಿ ಕನ್ನಡ. ಇನ್ನೊಂದು ಪುಟಾಣಿ ತಂಗಿ ಇದ್ದಾಳೆ, ಅವಳು ಊರು ಸುತ್ತಕ್ಕೆ ಹೋಗಿದ್ದಾಳೆ, ಬರ್ತಾಳೆ. ಆಮೇಲೆ ಮೀನ್ಮೇಲೆ ತಾತ ಅಜ್ಜಿನ ಸುಮ್ಮನೆ ಹಾಗೆ ತೋರಿಸ್ಕೊ. ಅವರು ವ್ಲಾಗಿಗೆಲ್ಲ ಬರಲ್ಲ. ಅಮ್ಮಮ್ಮ ಇದ್ರ ಇಲ್ಲೇ ಕಿಚ್ಕೊಳ್ತಾ ಅಜ್ಜಿನ ಕಳಿಸ್ತೀನಿ. ನಾನೇ ಹೋಗ್ತೀನಿ ಬಿಡಿ. ಇರಿ ಅಮ್ಮಮ್ಮ ಏನ್ ಸಸ್ತಾಂಡ ಎತ್ತು ನಮಸ್ಕಾರ. ಕನ್ನಡ ಅಮ್ಮಮ್ಮ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಅಂದ್ರೂ ಚೌರಣ್ಣ ಚಟ್ನಿ. ಯಾಕೆ ಬೈತಾರೆ? ನೀನು ಕನ್ನಡದಲ್ಲಿ ಮಾತಾಡ್ತಿದ್ಯಾ, ಖುಷಿ ಪಡ್ತಾರೆ ಅಲ್ಲ ಫ್ರೆಂಡ್ಸ್? ನಮ್ಮ ತಾತ ಅವರು ಕಾಣೆ ಆಗಿ ಹೋಗಿದ್ದಾರೆ. ಇವ್ರ ಮೇಡಮ್ ಅವರು ಏನು ಮೇಡಮ್ ಮಾಡ್ತಿದ್ರಾ? ಬಿರಿಯಾನಿ ಮಾಡ್ತಿದ್ದಾರೆ, ಚಿಕನ್ ಸಾರು ಮಾಡ್ತಿದ್ದಾರೆ. ನಾವೆಲ್ಲ ಏನು ತಿನ್ನಲ್ಲ, ಬಿರಿಯಾನಿ ರೈಸ್ ಒಂದು ತಿಂದು ಮುಗಿಸ್ತೀವಿ. ಏನೇನೋ ಮಾಡ್ತಿದ್ದೀರಾ. ಇದೇನು ಮೇಡಮ್ ಇದು? ಬಿರಿಯಾನಿಗೆ ಇಲ್ಲ, ಅದು ನೋಡೋಕೆ ಹಂಗಿದೆ, ಬಟ್ ಔಟ್ಪುಟ್ ಮಾತ್ರ ಸಖತ್ತಾಗಿ. ಏನೇನು ಹಾಕಿದ್ದೀರಾ ಇದು ಅದಕ್ಕೆ? ಈ ಕಡೆ ಬನ್ನಿರಿ, ಹೇಳ್ರಿ ಜೋರಾಗಿ. ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್. ಏನು? ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್. ಸಾಲ್ಟ್ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಂಡ್ಬಿಡೋದಾ? ಇದೇನೋ ಇದೆ ಇಲ್ಲಿ, ಜಿಂಜರ್ ಗಾರ್ಲಿಕ್. ಈ ಕಡೆ ರೈಸ್ ಬಾಯ್ಲ್ ಮಾಡ್ಕೊತಿದ್ದೀರಾ? ಇದೇನಿಕ್ಕೆ? ಸಾಂಬಾರಿಗೆ ಹಿಟ್ಟಿನ ಬೇಳೆ ಮಾಡಿ. ಏನು ಸಾಂಬಾರ್? ಚಿಕನ್ ಸಾಂಬಾರ್ ಹಿಟ್ಟಿನ ಬೇಳೆ ಹಾಕ್ತೀರಾ? ಸೀಸನ್ ಅಮ್ಮ, ಅದಕ್ಕೆ ಹಾಕ್ತಾರೆ. ಓಕೆ, ಸೊ ರೆಸಿಪಿ ತೋರಿಸ್ಕೊಡಿ. ಹಾಗೆ ಓಕೆ, ಫಸ್ಟ್ ಅದು ಏನೇನು ಹಾಕಿದ್ರಿ ಇನ್ನೊಂದ್ಸಲ ಹೇಳ್ಬಿಡಿ, ನಾನು ಕರೆಕ್ಟಾಗಿ ಹೇಳಿರಲ್ಲ. ಫಸ್ಟ್ ಆಯಿಲ್ ತೊಗೊಂಡು ಬಿರಿಯಾನಿ ಐಟಮ್ಸ್ ಎಲ್ಲ ಹಾಕಿದ್ದು. ಏನೇನು ಹಾಕಿದ್ರಿ ಜೋರಾಗಿ ಹೇಳಬೇಕು. ಇದು ಏನು ಹಾಕ್ತಾರೆ? ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ, ಪಲಾವ್ ಎಲೆ, ಮರಾಠಿ ಮೊಗ್ಗು ಎಲ್ಲ ಹಾಕಿ ಮತ್ತೆ ಅದು ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ರಾ? ಆಮೇಲೆ ಆನಿಯನ್ ಹಾಕಿದ್ದು, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್. ಎಷ್ಟು ತೊಗೊಂಡ್ರಿ ಬೆಳ್ಳುಳ್ಳಿ? ಅಲ್ಲ, ಎಷ್ಟು ತೊಗೊಂಡ್ರಿ ಅಂದರೆ ಎಷ್ಟು ರೇಷಿಯೋ? 1:2. ಹಾಂ, ಓಕೆ. 1 ಇಂಚ್ ಶುಂಠಿ ಎಲ್ಲ ತೊಗೊಂಡು ಮಿಕ್ಸಿಗೆ ಹಾಕೊಂಡು ಅದ್ರಾಗ ಹಾಕಿದ್ದೀರಾ? ಮೆಣಸಿನ್ಕಾಯಿ ಹಾಕಿದ್ರಾ? ಇಲ್ಲ, ಪುದೀನ ಕೊತ್ತಂಬರಿ ಹಾಕ್ಬಿಟ್ರಾ?
ಪುದೀನ ಕೊತ್ತಂಬರಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕಿದ್ದಾರೆ. ಈಗ ಏನು ಹಾಕಿದ್ದೀರಾ? ಅರಿಶಿನ ಪೌಡರ್. ನಾನು ಆ್ಯಕ್ಚುಲಿ ಏನು ಪೀಸಸ್, ಚಿಕನ್ ಪೀಸಸ್ ಯಾವುದು ತಿನ್ನಲ್ಲ. ನಮ್ಮ ಮನೇಲಿ ಅದು ಚಿಕನ್ ಏನಾಗಿರುತ್ತೆ ಅಂದರೆ ಒಂಥರ ಸ್ಮೆಲ್ ಬರ್ತಿರುತ್ತೆ, ಅದರಿಂದ ನಾನು ಚಿಕನ್ ತಿನ್ನಲ್ಲ. ಅಲ್ಲೂ ಅಷ್ಟೇ, ಅಲ್ಲಿ ಟೆಂಡರ್ ತರ್ತಾರೆ, ಬಟ್ ಆದರೂ ನನಗೆ ಇಷ್ಟ ಆಗಲ್ಲ. ಈಗ ಚಿಲ್ಲಿ ಪೌಡರ್ ಹಾಕ್ತಿದ್ದಾರೆ. ಕಲರ್ ఉంది. ಹೋಮ್ ಮೇಡ್ ಚಿಲ್ಲಿ ಪೌಡರ್ ಅಂತೆ, ಕಲರ್ ಚೆನ್ನಾಗಿದೆ. ನಮ್ಮ ಮನೇಲಿ ರೆಡ್ ಕಲರ್ ಇರುತ್ತೆ, ರೆಡ್ ಕಲರ್. ಇದೇನು ಧನಿಯಾ ಪೌಡರ್ ಎಷ್ಟು ಹಾಕ್ತಿದ್ದೀರಾ? ಹಾಫ್ ಸ್ಪೂನ್ ಧನಿಯಾ ಪೌಡರ್. ಅದು ರೈಸ್ ಎಷ್ಟು ಬಾಯ್ಲ್ ಮಾಡ್ಕೊತೀರಾ ಮೇಡಮ್ ನೀವು? 80% ರೈಸ್ ಬಾಯ್ಲ್ ಮಾಡ್ಕೊತೀರಾ. ವಿಡಿಯೋ ಸಿಸ್ಟಮ್ ಮಸಾಲೆಗೆ ಮರ್ಸ್ಕೊಟ್ಟು ಏನು ಮೇಡಮ್? ಏನಂದ್ರಿ? ಹೇಳಿ. ಐಟಮ್ಸ್ ಹಾಕೊಂಡು ಬರ್ತಾ ಇದ್ದೀನಿ. ನಾನು ವಿಡಿಯೋ ಮಾಡ್ತಿದ್ದೆ, ಐಟಮ್ಸ್ ಹಾಕೊಂಡು ಮಾಡ್ತಾರೆ. ಇದು ಗರಂ ಮಸಾಲ ಎಷ್ಟು ಹಾಕಿದ್ರಿ? ದೊಡ್ಡ ಸ್ಪೂನಲ್ಲಿ ಮುಕ್ಕಾಲು ಸ್ಪೂನ್. ನಾನು ಆದರೆ ಏನು ಮಾಡ್ತೀನಿ ಗೊತ್ತಾ, ಮನೇಲಿ ಎಲ್ಲ 2 ಸ್ಪೂನು ಯಾರು ಹಚ್ಚಿದ್ರು ಎಲ್ಲ ತೆಗೆದು ಹಾಕ್ತಾ ಇರೋದು ಮಸಾಲ. ಲೈಟ್ ಆನ್ ಆಗುತ್ತಾ? ರೈಸ್ ಬಾಯ್ಲ್ ಆಗೋಗ್ತಿದೆಯಲ್ಲ ಮೇಡಮ್? ಕಲರ್ ಒಳ್ಳೆ ಇದು ಪೆಪ್ಪರ್ ಫ್ರೈ ಮಾಡ್ತಾರಲ್ಲ, ಪೆಪ್ಪರ್ ಡ್ರೈ, ಆ ಕಲರ್ ಇದೆ ಚಿಕನ್. ಅದಕ್ಕೂ ಮುಂಚೆ 1 ಅವರ್ ರೈಸ್ನ ನೆನೆಸಿದ್ರು ರೈಸ್, ಸಾರಿ ಕಟನ್ ಬಿಕಟ್. ಸೊ ಅದಕ್ಕೂ ಮುಂಚೆ ರೈಸ್ನ 1 ಅವರ್ ನೆನೆಸಿದ್ರು. ನಗ್ಬೇಡಿ ಮೇಡಮ್, ಬರುತ್ತೆ ಕನ್ನಡ, ಅದೇ ತೆಲುಗು ಮಿಕ್ಸ್ ಇದೆಲ್ಲ, ಅದರಿಂದ ಒಂಚೂರು ಮನೇಲಿ ಮಾತಾಡೋ ರೀತಿ ಬಂದ್ಬಿಡುತ್ತೆ. ಅದೇ ಮೇಡಮ್, ಅವ್ರು ಆಲ್ರೆಡಿ ಏನೇನು ಮಾಡಿದ್ರು ಚಿಕನ್ ಸಾಂಬಾರಿಗೆ? ಮಸಾಲೆ ಕೊಟ್ಟಿಲ್ಲ, ಚಿಕನ್ ಸಾಕ್ಬಿಟ್ಟು ನೀವು ಮಾಡ್ಕೊಂಡಿರೋ ಸಾರು ಅವ್ರಿಗೆ ಗೊತ್ತಾಗುತ್ತೆ ಏನೇನು ಹಾಕಿದ್ರಿ ಅಂತ. ಹಸಿರುತ್ತೆ, ಫುಲ್ ಕಲರ್ಫುಲ್ಗೂ ಅಷ್ಟೊಂದು ನಾಟಿ ಕೋಳಿನ, ಅದು ನಾರ್ಮಲ್ ಕೋಳಿ, ದೊಡ್ಡ ಬಾಯ್ಲರ್ ನಾನೇ ಮಾಡಿದ್ದು ಗೈಸ್. ರೆಸಿಪಿ ಕೇಳ್ಬಿಡಿ, ಮತ್ತೆ ನೆಕ್ಸ್ಟ್ ವೀಕ್ ಬರಬೇಕಾಗುತ್ತೆ ಕೋಲಾರಿಗೆ. ಏನು ಇಷ್ಟು ಕಲರ್ಫುಲ್ ಆಗಿ ಹಾಂ ಹೇಳಿ, ನೀವು ಅಡುಗೆ ಲೈನ್ ಕಲ್ತ್ಕೊಂಡ್ರಿ? ನಾನು ಫಸ್ಟ್ ಏನು ಬರ್ತಾ ಇರಲಿಲ್ಲ, ಮಾಡ್ತಾ ಎಲ್ಲ ಬರ್ತಾ ಇದೆ. ಫಸ್ಟ್ ಏನು ಬರ್ತಿರಲಿಲ್ಲ, ಮಾಡ್ತಾ ಎಲ್ಲ ಬರ್ತಾ ಇದೆ. ಓಕೆ, ಬಿರಿಯಾನಿ ಏನು ಕಲ್ತ್ಕೊಂಡ್ರಿ ನೀವು? ಬಿರಿಯಾನಿ ನಾನೇ ಮಾಡ್ತಾ ಇದ್ದೆ. ಒಂದ್ಸರಿ ನನ್ನ ಮಗ ಚೆನ್ನಾಗಿದೆ ಅಂತಂದು ಅದೇ ಟ್ರೈ ಮಾಡಿದೆ. ಅದೇ ಫಸ್ಟ್ ಟೈಮ್ ಹೆಂಗೆ ಟ್ರೈ ಮಾಡಿದ್ರಿ? ರಾಂಡಮ್ ಟ್ರೈ ಮಾಡಿಲ್ಲ, ಮಸಾಲೆ ಯೂಟ್ಯೂಬ್ ನೋಡ್ಕೊಂಡು. ಯಾವ ಚಾನಲ್ ರೆಫರ್ ಮಾಡಿದ್ರಿ? ಆ ಥರ ಏನಿಲ್ಲ, ಚಿಕನ್ ಬಿರಿಯಾನಿ ಅಂತ ಎಷ್ಟು ಬರುತ್ತೆ ರ್ಯಾಂಡಮ್ ಬರುತ್ತೆ. ನಮ್ಮ ಮಾವ ಹೇಳ್ಕೊಟ್ಟು ನಿಮಗೆ ಸೇಮ್ ರೆಸಿಪಿ ನಾವು ಹೇಳ್ಕೊಡ್ತಿದ್ದು, ಅವ್ರು ಹೇಳ್ಕೊಟ್ಟಿದ್ದು ನನ್ನ ಮತ್ತೆ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಮಸಾಲೆಗಳೆಲ್ಲ ತೆಗಿಲ್ಲ ನಿಮ್ಮನ್ನ ಹಾಗೆ ತೆಗೆದಿದ್ದಾರೆ. ಓಕೆ ಓಕೆ, ಫಸ್ಟ್ ಇಲ್ಲ ಮೇಡಮ್. ಆಯಿತು ಬಿಡಿ ಗೈಸ್, ಅವ್ರು ಸುಮ್ಮನೆ ನಾಚಿಕೆ ಪಡ್ತಾರೆ, ನರ್ವಸ್ ಆಗ್ತವ್ರೆ. ಇದು ಫ್ರೈ ಆಗ್ತಿದೆ, ಇದು ಬಾಯ್ಲ್ ಆಗಬೇಕು. ಬಿರಿಯಾನಿ ಅದು ಹಾಕೋಗಿದೆಯಲ್ಲ ಮ್ಯಾಮ್, ಇನ್ನೂ ಫ್ರೈ ಮಾಡಬೇಕಲ್ಲ, ಮೊಸರು ಗಿಸ್ರು ಏನು ಹಾಕಲ್ಲ. ಸಿಂಪಲಾಗಿ ಮಾಡ್ತಾರೆ ಇವರು, ಇಂಗ್ರೀಡಿಯೆಂಟ್ಸ್ ತುಂಬ ಕಡಿಮೆ, ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ. ನಾನು ಇರೋ ಬರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತರಿಸ್ಕೊಂಡು ಬೇರೆ ಹಾಕ್ತೀನಿ, ಟೇಸ್ಟ್ ಅಷ್ಟು ಬರಲ್ಲ. ಬರುತ್ತೆ ಬಟ್ ನಾಟ್ ಅಪ್. ಚೆನ್ನಾಗಿ ಮಾಡ್ತೀಯ ನೀನು. ನಿಮ್ಗೆ ಇಷ್ಟ ನಾನು ಮಾಡೋದು? ಬಿರಿಯಾನಿ ಅಂದರೆ ಇಷ್ಟ. ಅಂಜಮ್ಮ ಅವರೇ, ನಿಮ್ಮ ಹೆಸರು ಹೇಳಿ. ಕೆಲಸ ಮಾಡಿ ಹೋಗೆ. ಇವ್ರುಗಳಿಗೆ ಏನಪ್ಪ ಮಕ್ಕಳು ರೋಸ್ಟ್ ಮಾಡ್ತವ್ರೆ ನನ್ನ ಯೂಟ್ಯೂಬ್ ಚಾನಲ್ಲಿ. ನನ್ನ ಕಂಟೆಂಟ್ನ ನಾನೇ ರೋಸ್ಟ್ ಮಾಡ್ಕೊಂಡು ನಾನೇ ಹಾಕೊಂಡು ನಾನು ಒಬ್ಬಳೇ ಅನಿಸುತ್ತೆ. ರೋಸ್ಟ್ ಮಾಡ್ತಿದ್ರು ಹಾಕ್ತೀನಿ ವೀಡಿಯೋಸ್ನ ರೀ. ಇಲ್ಲ ಓಕೆ ಗೈಸ್, ಅಷ್ಟೇ. ಅದು ಫ್ರೈ ಆಗಬೇಕು, ಇದು ಬಾಯ್ಲ್ ಆಗಬೇಕು, ಅಲ್ಲಿ ರೈಸ್ ಬಾಯ್ಲ್ ಆಗ್ತದೆ. ನೆಕ್ಸ್ಟ್ ಏನಾದರೂ ಪ್ರಾಸೆಸ್ ಇದ್ದರೆ ಆ ವಿಡಿಯೋ ಕಂಟಿನ್ಯೂ ಮಾಡಿ. ಸಿ ಯು ಫನ್ ಹೆಂಗೆ ಮಾಡ್ಕೊಂಡು ನೀವು ಅಮ್ಮನಿಗೆ ಅಂತ. ಓಕೆ ಗೈಸ್, ನಮ್ಮ ಅಮ್ಮ ಹತ್ರ ಮಾತಾಡ್ಬೇಕಂತ ನಮ್ಮ ಅಜ್ಜಿ. ಈಗ ನೋಡಿ ಕುಯ್ತಾರೆ ಮುಕ್ಕಾಲು ಅವರ್ ಕುಯ್ತಾರೆ. ನೀ ಅನ್ಕೊಂಡು ವಿಡಿಯೋ ಪಿಸ್ತಾ ಅದಕ್ಕೆ ಕಂಟೆಂಟ್ ಸೇರಿಸ್ತಾ
వచ్చింది ಕಲರ್ ಏನು ಬ್ಲ್ಯಾಕ್ ಬಂತು ಅಂದರೆ ಏನಂತಾರೆ ಅದಕ್ಕೆ ಸೀದೋಗಿದೆ ಅಂತಿದ್ದಾರೆ. ನಿಜವಾಗ್ಲೂ ಸೀದಿಸ್ತೀರಾ? ಯಾವಾಗ ನಿಮಗೆ ಸೀದಿಸ್ತೀರಾ? ನಿನಗೆ ಸಿಗ್ತೈದಂತ ನನ್ನಿಂದ ಸೀದೋಯ್ತಾ? ನನ್ನ ಪಾಡ ನನ್ನ ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊತಾ ಸೀದೋಗಿದ್ದೀನಿ ನನ್ನಿಂದ ಅಂತೀರಾ? ಅಯ್ಯೋ ಅಯ್ಯೋ ರೈಸ್ ಬಗ್ಗಿಸ್ಕೋತವ್ರೆ. ಇರ್ರಿ ಬಿಸಿ ಇದೆ. ಉಪ್ಪು ಇಲ್ಲ ಸುಡಿ ಖಾರ ಮಸಾಲ ಟೇಸ್ಟ್ ಅಂತ ಸಖತ್ ಗೊತ್ತು. ಮಾಡ್ಬೇಡ ಕೇಳಿದ್ದೆ ಮಾಡ್ಬೇಡ ಕಾಲಿದೆ ಮತ್ತೆ ಕೇಕ ಹಿಂದೆ ಫ್ಲೇಮ್ ಆಫ್ ಮಾಡಿ ಅಲ್ಲಿ ಇಟ್ಕೋತೀರಾ? ಅದು ಸೀದೋಗಿರೋದ ನೀವು ಬೇಕು ಅಂತ ಮಾಡಿದ್ದ? ಬರೋದೇ ಆ ಥರ ಕಲರು. ಏನು ಹಾಕಿದ್ರೆ ಹಂಗೆ ಕಲರ್ ಬರುತ್ತೆ? ಧನಿಯಾ ಪೌಡರ್ ನಾನು ಮನೇಲಿ ಮಾಡಿದ್ರೆ ಬರಲ್ಲ. ಯಾಕೆ? ಇಂಚಪ್ಪಿಂಕ ಪಾಯಿಸ್ತಾರ ನೀನು ಅಂದ್ಕೊಳ್ತೀನಿ. ರೈಸ್ ಹಾಕ್ತಿದ್ದೀರ ಅದಕ್ಕೆ ಎಷ್ಟು ಪರ್ಸೆಂಟ್ ಬೇಯಿಸ್ಕೊಂಡಿದ್ದೀರಾ ರೈಸ್ನ? 90%. ಏನು ರೈಸ್ ಮೇಡಮ್ ಇದು? ನಾರ್ಮಲ್ ರೈಸ್. ಯಾವ ಅಂಬಾಟಿ ರೈಸ್ ಅಂಬಾಟಿ. ಬಟ್ ನಾರ್ಮಲಾಗಿ ಯಾವ ರೈಸ್ ಇದೆ ಅದ್ರಲ್ಲಿ ಅದೇ ಮಾಡ್ತಾರೆ. ಮಾಡ್ತಾನೆ. ಬಟ್ ಇವ್ರು ಯಾವುದೇ ರೈಸ್ ಆಗಿರಲಿ 1 hour ನೆನೆಸ್ತಾರೆ. ಓಕೆ, ಈ ಕಡೆ ಬರ್ತೀನಿ, ಡಿಸ್ಟರ್ಬ್ ಮಾಡೋದು ಬೇಡ. ಓಕೆ ಮೇಡಮ್, ಈ ಕಡೆ ಮಾಡ್ಕೊಂಡು. ಯಾಕೆ ಮೇಡಮ್ 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 ನಿಧಾನಕ್ಕೆ ಮೇಡಮ್. ಇಟ್ಸ್ ಓಕೆ. ಇನ್ನೇನು ಮಾಡಿ ಅದು ಅಡುಗೆ ಇದಕ್ಕೆಲ್ಲ ಹಾಕ್ತಾರಲ್ಲ, ಅದು ಮಾಡಬೇಕಾದ್ರೆ ಪ್ರೀ ರೆಕಾರ್ಡೆಡ್ ಮಾಡಿ ನೀಟಾಗಿ ಹಾಕ್ತಾರೆ. ಮನೇಲಿ ಎಲ್ಲರೂ ಹೀಗೆ ಮಾಡೋದು, ನೀಟಾಗಿ ಮಾಡೋಕ್ಕಾಗಲ್ಲ, ಚೆಲ್ಲುತ್ತೆ. ಇಟ್ಸ್ ನಾರ್ಮಲ್. ಅಷ್ಟಕ್ಕಿಷ್ಟು ಗೊಜ್ಜು ಕಡಿಮೆ ಆಗಲಿಲ್ವ ರೀ? ಸ್ವಲ್ಪ ಹೊತ್ತು ಕಮೆಂಟ್ಸ್ ಹಾಕಿ. ಯಾವಾಗ ತೋರಿಸ್ತೀರಾ ಮೇಡಮ್? ಬೆಂಗಳೂರಿಂದ ಕೋಲಾರ ಬಂದಾಗ ನೀವು ಇಲ್ಲ ನೀವು ಕಮೆಂಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ 10 ಕಮೆಂಟ್ಸ್ ಬಂದರೆ ಶ್ಯೂರ್ ಆಗಿ 10 ಅಲ್ಲ 120 ಕಮೆಂಟ್ಸ್ ಬಂದರೆ ಚಿಕನ್ ಸಾಂಬಾರ್ ರೆಸಿಪಿ ಅಂತ ನೆಕ್ಸ್ಟ್ ಟೈಮ್ ಮತ್ತೆ ಬ್ಯಾಂಗ್ಳೂರಿಂದ ಕೋಲಾರ ಬಂದು ಮಾಡ್ತೀವಿ. ಸೇಮ್ ರೆಸಿಪಿ ಮಾಡ್ತೀರಾ ಮೇಡಮ್? ಓಕೆ ಮಾಡ್ತೀವಿ. ಓಕೆ ಬಾಯ್ ಹೇಳ್ಬಿಡಿ. ಬಾಯ್ ಬಾಯ್. ಓಕೆ ಗೈಸ್, ರೈಸ್ ಎಲ್ಲ ಆದಮೇಲೆ ಬರ್ತೀವಿ. ಬನ್ನಿ ಅಜ್ಜಿ ಏನು ಮಾಡ್ತಾರೆ ನೋಡ್ಕೊಂಬರೋಣ ಸುಮ್ಮನೆ ಹಂಗೆ. ಅಜ್ಜಿ ಫೋನಲ್ಲಿ ಮಾತಾಡ್ತಾರೆ. ಗೈಸ್, ಟ್ರಸ್ಟ್ ಮೀ ಆರ್ ನಾಟ್, ಸ್ಮೆಲ್ ಮಾತ್ರ ಅಥೆಂಟಿಕ್ ಆಗಿ ಬರ್ತಿದೆ. ಹಾಂ, ಹೋದೆ ಮತ್ತೆ ಬಂದೆ ಸುಮ್ಮನೆ ಹಂಗೆ ಅಂತ. ವಿಡಿಯೋ ಪ್ರಾಪರಾಗಿ ಫುಲ್ ಆಗಿರ್ಬೇಕು. ಆಗೋಯ್ತಾ ಚಿಕನ್ ಸಾಂಬಾರು? ಹಾಂ, ಎಷ್ಟು ಜನ ವಿಡಿಯೋಸ್ ನೋಡ್ತೀರಾ? ಇದ್ರಲ್ಲಿ ಕುತ್ಕೊಂಡ್ರೆ ಹೊಟ್ಟೆ ಎಲ್ಲ ತಿರುಗಿಸುತ್ತೆ. ಎಷ್ಟು ಜನ ವಿಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬೇ ಮಾಡಲ್ಲ ಗೈಸ್. ನಿಜ ಬೇಜಾರಾಗೋಗುತ್ತೆ. ಓಕೆ, ಕಂಟೆಂಟ್ ಲೈಕ್ ಅಟ್ಲೀಸ್ಟ್ ಒಬ್ಬರಾದರೂ ಈಚೆಯಿಂದ ಬಂದಿರೋ ಸಬ್ಸ್ಕ್ರೈಬ್ ಮಾಡಿರ್ಬೇಕಲ್ಲ ಅನ್ನೋ ಎಲ್ಲ. ಆಲ್ಮೋಸ್ಟ್ ಇರೋ 110 ಸಬ್ಸ್ಕ್ರೈಬರ್ಸು ಆ್ಯಕ್ಚುಲಿ 111 ಇತ್ತು. ಯಾರೋ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಯಾರೋ ಒಬ್ರು ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಈಗ 110 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಬಟ್ ಸ್ಟಿಲ್ 110 ಸಬ್ಸ್ಕ್ರೈಬರ್ಸಲ್ಲೂ ಆ್ಯಕ್ಟಿವಲ್ಲಿ ಯಾರೂ ಇಲ್ಲ. ವಿಡಿಯೋಸ್ ಪೋಸ್ಟ್ ಮಾಡ್ತಿದ್ದೀನಿ, ಬಟ್ ದೆನ್ ಎಲ್ಲ ವೀಡಿಯೋಸ್ ರೆಡಿಯಾಗಿದೆ. ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು. ತುಂಬ ದಿವಸದಿಂದ ವ್ಯೂಸ್ ಹೋಗುತ್ತೆ. ವ್ಯೂಸ್ ಲಿಟ್ರಲಿ 500-600 ವ್ಯೂಸ್ ಹೋಗುತ್ತೆ. ಸಬ್ಸ್ಕ್ರೈಬೇ ಮಾಡಲ್ಲ ಯಾರು. ದಯವಿಟ್ಟು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇನ್ ಕೇಸ್ ನೀವು ಯಾವುದಾದ್ರೂ ವೀಡಿಯೋಸ್ ರೆಕಮೆಂಡ್ ಮಾಡಬೇಕು ಅಂತ ಇರಂಗಿದ್ರೆ ರೆಕಮೆಂಡ್ ಮಾಡಿ. ಆಮೇಲೆ ಫಾರ್ ನೆಕ್ಸ್ಟ್ ಮಂತ್ ಅಥವಾ ಜಾನ್ ಒಳಗೆ ಏನಾದರೂ 500 ಸಬ್ಸ್ಕ್ರೈಬರ್ಸ್ ಆದರೆ ಜಾನ್ 2nd ಅಥವಾ 3rd ಫಸ್ಟ್ ವೀಕಲ್ಲಿ ಬಂದು ಕೋಲಾರಲ್ಲಿರೋ ಕೋಲಾರಮ್ಮ ಟೆಂಪಲ್ಗೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತೀನಿ. ಅದೊಂದು. ಬಟ್ ಹಾಗೆ ಟೆಂಪಲ್ನ ಕಂಪ್ಲೀಟಾಗಿ ತೋರಿಸ್ತೀನಿ. ಏನಂತೀರ ಮೇಡಮ್? ಜಾಮೂನ್
ಸಸಿಂದ ಹೋಟೆಲಲ್ಲಿ ಮಾಡಿರೋ ಥರ ಅದ ಹೋಟೆಲ್ ಸೇಸ್ನಕ್ಲುಂದಿ ಸೂಪರ್ ಆಗಿ ಮಾಡಿದ. ಯಾವಾಗ ಮಾಡಿದ್ದು? ನನ್ನ ಮಗಳ ಬರ್ಡೇ ದಿನ. ತುಂಬ ಚೆನ್ನಾಗಿ ಮಾಡಿದೆ ಆ್ಯಕ್ಚುಲಿ ಅಡುಗೆ. ಅವತ್ತು ಬಿರಿಯಾನಿ ಆಗಿದೆ ಗೈಸ್. ಈ ಕಡೆ ಬಂದ್ಬಿಡಿ. ಮುದ್ದೆ ಆಗೋದಿಲ್ಲ ಅನ್ಸು ಪರವಾಗಿಲ್ಲ. ಇಲ್ಲ ನಮ್ದು ಬಾಂಡೆ ಹಾಕೊಂಡು ತಿರುಗಿಸ್ತೀರ ಇಲ್ಲೊಂದು ಸ್ವಲ್ಪ ಬಿಟ್ಬಿಡಿ ಗಟ್ಟಿ ಆಗುತ್ತೆ. ಅದೊಂದು ಸ್ವಲ್ಪ ಬಿಟ್ಬಿಡಿ ಗಟ್ಟಿ ಆಗುತ್ತೆ ಆಮೇಲೆ ತಿರುಗಿಸ್ಬಿಡಿ. ಬರೀ ರೈಸ್ ನೋ ಪೀಸ್. ನೀವು ತಿಂತೀರಾ ಪೀಸ್ನಾ? ಬರೀ ರೈಸ್ ಹಾಕಿ ಸಾಕು. ಪೀಸ್ ಅಂತ ಹಾಕು. ಪೀಸ್ ನಾನು ತಿನ್ನಲ್ಲ ಮೇಡಮ್. ವೈಟ್ ಪೀಸು ತಿನ್ನಲ್ಲ ಮೇಡಮ್ ನಾನು. ಸಾಕು ನಿಮಗೆ, ನನಗಲ್ಲ. ಓಕೆ ಗೈಸ್, ತಿಂದು ಟೇಸ್ಟ್ ಮಾಡಿ ರಿವ್ಯೂ ಹೇಳೋಣ ಬನ್ನಿ. ಪರ್ಫೆಕ್ಟಾಗಿ ಆಗಿದೆ. ಅವ್ರು ಇನ್ನೂ ಒಂಚೂರು ಉದ್ರಾಗಿ ಮಾಡ್ತಿರಲ್ಲ ರೈಸ್ನ, ಒಂಚೂರು ಮುದ್ದೆ ಆಗಿದೆ. ಬಟ್ ಸೂಪರ್ ಆಗಿದೆ. ಪೀಸ್ ನಾನು ತಿನ್ನಲ್ಲ. ನನಗೂ ಪೀಸ್ಗಳಿಗೆ ಆಗಿ ಬರಲ್ಲ. ಇನ್ನೂ ಎಗ್ ತಿಂತೀನಿ ಒಂದೇ ಒಂದು. ಫುಲ್ ಆಗೋಯ್ತು ಗೈಸ್, ಬಿರಿಯಾನಿ ಜಾಸ್ತಿ ಆಗೋಯ್ತು. ಇನ್ನು ಸರಿ 2 o'clock ನಾವು ಹೊರಡಬೇಕು ಇಲ್ಲಿಂದ. ಮೇಡಮ್ ಥ್ಯಾಂಕ್ಸ್, ಬಿರಿಯಾನಿ ಸೂಪರ್ ಆಗಿತ್ತು. ಏನು ಮೇಡಮ್ ಮುಖ ತಿರುಗಿಸ್ತೀರಾ ಥ್ಯಾಂಕ್ಸ್ ಅಂದರೆ? ನಾಚಿಕೆ. ಸೊ ಬಿರಿಯಾನಿ ಸೂಪರ್ ಆಗಿತ್ತು. ಫುಲ್ ಜಾಸ್ತಿ ತಿಂದ್ಬಿಟ್ಟೆ ಒಂಚೂರು. ಏನು ತಿಂದೆ ಆ್ಯಕ್ಚುಲಿ ಬೆಳಗ್ಗೆ ಟಿಫನ್ ಕೂಡ ಲೇಟಾಗಿ ಮಾಡಿದ್ದು, ಅದರಿಂದ ಎಲ್ಲ ಎತ್ತವರಲ್ಲಿ ಏನು ಖಜಾನ. ಸೊ ಗೈಸ್ ಎಲ್ಲ ಆಯಿತು. ಈಗ ಆ್ಯಕ್ಚುಲಿ ಏನು ನಾನು ಹೇಳ್ತಾ ಇದ್ದಲ್ಲ, ಏನೋ ಇದೆ ಬಂದಿದ್ದಕ್ಕೆ ಮೇನ್ ರೀಸನ್ ಬಂದುಬಿಟ್ಟು ತೇಜು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ. 19th ಅವಳ ಬರ್ಡೇ ಇದ್ದಿದ್ದು. 19th ಅವಳ ಬರ್ಡೇ ಮುಗ್ದು ಹೋಗಿತ್ತು. ಬಂದು ಸೆಲೆಬ್ರೇಟ್ ಮಾಡಿ ಒಂಚೂರು ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕೆ ಇದು ಹೋಗಿ ಸ್ನಾನ ಮಾಡ್ಕೊಬಂದು ರೆಡಿಯಾಗಿ ಹೊಡ್ತೀವಿ. ಈಚೆ ಹೋಗಿ ಏನೇನು ಬೇಕು ಎಲ್ಲ ತೊಗೊಬಂದು ಆಮೇಲೆ ಸೆಲೆಬ್ರೇಟ್ ಮಾಡಿ ನಾನೊಂದು 2 ಅಥವಾ 3 o'clock ಹಾಗೆ ಇಲ್ಲಿಂದ ಹೊರಡ್ತೀನಿ. ಬಿಕಾಸ್ ಇವತ್ತು ಸಂಡೇ ಬೇರೆ. ಕಂಪ್ಲೀಟ್ ತುಂಬ ರಶ್ ಇರ್ತಾರೆ ಹೊಸಕೋಟೆ. ಕೋಲಾರ ಬಸ್ ಹತ್ರನೂ ತುಂಬ ರಶ್ ಇರ್ತಾರೆ. ಹೊಸಕೋಟೆಯಲ್ಲಂತೂ ಕೇಳಲೇಬೇಡಿ, ಅಷ್ಟು ರಶ್ ಇರ್ತಾರೆ. ಸೊ ಬೇಗ ಬಿಡಬೇಕು. ಈಗ ಸದ್ಯಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ರೆಡಿಯಾಗಿ ಹೊರಡಬೇಕು. ಅಲ್ಲಿಗೆ ಹೋಗಿ ಏನಾದರೂ ಬೇಕಿದ್ರೆ ಪ್ರಾಪ್ಸ್ ತೊಗೊಬಂದು ಏನಾದರೂ ಬೇಕಿದ್ರೆ ಪ್ರಾಪ್ಸ್ ತೊಗೊಬಂದು ಸೆಲೆಬ್ರೇಟ್ ಮಾಡಬೇಕು. ಒಂದು ಐಡಿಯಾ ಅಂತ ಇದೆ ಈಚೆ ಹೋಟ್ಲು. ನನ್ನ ತಲೆಯಲ್ಲಿ ಒಂದು ಐಡಿಯಾ ಇದೆ. ಅದು ಹೇಗೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಟ್ರೈ ಮೈ ಲೆವೆಲ್ ಬೆಸ್ಟ್. ಬಿಕಾಸ್ ಅಲ್ಲಿ ಪ್ರಾಪ್ಸ್ ಏನು ಜಾಸ್ತಿ ಇಲ್ಲ ಇವ್ರ ಮನೇಲಿ. ನಮ್ಮ ಮನೇಲಿ ಆಗಿದ್ರೆ ಒಂಚೂರು ಕ್ಲಾತ್ಸ್ ಎಲ್ಲ ಇರ್ತಿತ್ತು. ಬಿಕಾಸ್ ಅಪ್ಪ ಡೆಕೋರೇಷನ್ಸ್ ಎಲ್ಲ ಮಾಡ್ತಾರೆ ಹಬ್ಬಕ್ಕೆ ಅಂತ. ಪ್ರಾಪ್ಸ್ ಎಲ್ಲ ಇರ್ತಿತ್ತು. ಇಲ್ಲಿ ಯಾವುದು ಕ್ಲಾತ್ಸ್ ಆಗಿರಲಿಲ್ಲ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಬೇಕು. ಬರ್ಡೇದು ನನ್ನ ಬರ್ಡೇಗೆ ಮಾಡಿದ್ರಲ್ಲ, ನಮ್ಮ ಅಕ್ಕ ಮಾಡಿದ್ರು. ಅದು ಸ್ಯಾಶ್ ಒಂದಿತ್ತು. ಬರ್ಡೇ ಬ್ಯಾನರ್ ಒಂದಿತ್ತು ನಮ್ಮ ಮನೇಲಿ. ನಾನು ಬರ್ಡೇಗೆ ಮಾಡಿದ್ದು, ಅದನ್ನ ಒಂದು ತೊಗೊಬಂದಿದ್ದೀನಿ. ಮಿಕ್ಕಿದ ಬಲೂನ್ಸ್ ಕೆಲವೊಂದು ಬಲೂನ್ಸ್ ತಂದಿದ್ದೀನಿ, ಜಾಸ್ತಿ ತಂದಿಲ್ಲ. ಮಿಕ್ಕಿದೆಲ್ಲ ಹೋಗಿ ತೊಗೊಂಡು ಬರಬೇಕು. ಸೊ ಮಿಕ್ಕಿದ್ದು ತೊಗೊಂಡ್ಬರಬೇಕು. ಸರಿ, ನಾನು ಹೋಗಿ ರೆಡಿ ಆಗಬೇಕು. ಬರ್ಡೇ ಮಾಡಿ ಹಾಗೆ ಓಡೋಣ ಅಂತ ಇದ್ದೀನಿ. ನೋಡೋಣ ಹೇಗಾಗುತ್ತೆ. ಸಿ ಯು. ಸೊ ಗೈಸ್ ಹೊಟ್ಟಿದ್ದೀವಿ. ಆ್ಯಕ್ಚುಲಿ ತೇಜುಗೆ ಡ್ರೆಸ್ ಒಂದು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಡ್ರೆಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಮನೆಗೆ ಬಂದು ಡೆಕೋರೇಟ್ ಮಾಡಿ ಒಂಚೂರು ಆಮೇಲೆ ನಾನು ಹೊರ್ತೀನಿ. ಲೇಟ್ ಆಗ್ತಿದೆ ನನಗೆ ಆಲ್ರೆಡಿ. ಆಮೇಲೆ ಸಿಗ್ತೀನಿ. ಬಾಯ್. ಕೋಲಾರಮ್ಮ ಟೆಂಪಲ್
ಬಟ್ ಆ್ಯಕ್ಚುಲಿ ನಾನ್ ವೆಜ್ ತಂದುಬಿಟ್ಟಿದ್ದೀನಿ, ಸೊ ಹೋಗೋಕ್ಕಾಗ್ತಿಲ್ಲ. ನೆಕ್ಸ್ಟ್ ಮಂತ್ ಸಬ್ಸ್ಕ್ರೈಬರ್ಸ್ ಆದರೆ ಬಂದು ನೋಡ್ಕೊಂಡು ಹೋಗ್ತೀನಿ. ಸೊ ಗೈಸ್ ಕೊನೆಗೂ ಜಾತ್ರೆ ಮಾಡಿದ್ದಾಯಿತು. ಹ್ಯಾಂಗರು ಉದ್ರೋಯ್ತು, ಎಲ್ಲ ಉದ್ರೋಯ್ತು, ಇರೋದ್ರಲ್ಲಿ ಮಾಡಿದ್ದೀವಿ. ಬಲೂನ್ಸ್ ಬಿದ್ದೋಗಿದೆ. ಅಲ್ಲಿ ಹಿಂದೆ ಹ್ಯಾಂಗರೇ ಇಲ್ಲ, ಸುಮ್ಮನೆ ಹಂಗೆ ಸಿಕ್ಸಿದ್ದೀವಿ. ಕ್ಲಿಪ್ಗಳು ಇರೋ ಬರೋ ಎಲ್ಲ ಅಸ್ತ್ರಗಳು ಯೂಸ್ ಮಾಡಿದ್ದೀವಿ. ಗೊತ್ತಿಲ್ಲ ತೇಜು ಇಷ್ಟ ಆಗುತ್ತೋ ಇಲ್ಲವೋ. ಅದು ಹ್ಯಾಂಗರ್ ಅತ್ತ ಕೊಂಚಿ ಮುಟ್ಟ ದಮ್ ಅಂತ ಪಡ್ಬೋಯ್ತಂದು ಸಾಲ ದಿಗಿ ಪರವಾಗಿಲ್ಲ ದಿಗಿ. ಹಾಂ ಕರ್ಕೊಬರ್ತೀರಾ ತೇಜುನ? ಸೀರಿಯಸ್ಗೆ ಸರ್ಪ್ರೈಸ್ ಆಯಿತು. ಹಾಂ ಸೀರಿಯಸ್ಗೆ ಸರ್ಪ್ರೈಸ್ ಆಯಿತು. ಇಷ್ಟವಾಯ್ನಾ? ಓಕೆ ಕಟ್ಸಿ. ಮ್ಯಾಚ್ ಬಾಕ್ಸ್ ದಿತ್ತಮ್ಮ ಇದ್ದ ಬಂಗಾರ ಅವಳು ಲಿಪ್ಸ್ಟಿಕ್ ನೋಡಿ ಹೇಗೆ ಮೆತ್ತಗೆ ತೇಜು ಏನಕ್ಕ ತೇಜು ಏನಕ್ಕ ಮುಟ್ಟಿನ ಹಾಕ್ಲೇ ನೆನ್ಸ್ಕೊ. ಮುಂದರ್ರ ಇಂಕ ಮುಂದರ್ರ ಮ್ಯಾಚ್ ಬಾಕ್ಸ್ ಅಂತೆ. ತೇಜು ಮುಖ ಮನೆಗೆ ಪೆಟ್ಕೊ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ತೇಜು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ತೇಜ್. ಕಾಣಿಸಲ್ಲ ಚಿಕ್ಕ ಪೋ ಪೈನ್ ಪೋ.